ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ, ಇದರಿಂದ ನಿಮ್ ಹುಚ್ಚಾಟ ಯಾರಾದ್ರೂ ನೋಡಿದ್ರೆ ಏನಾಯ್ತು? ನಾವಿಬ್ರು ಗಂಡ ಹೆಂಡತಿ, ನೆನಪಿರ್ಲಿ. ಗಂಡ ಹೆಂಡತಿ ಆದ್ರೆ ನಿಮ್ ಸರಸ ಸಲಪ ಎಲ್ಲ ರೂಮಲ್ಲಿ ಇಟ್ಕೊಳ್ಳಿ, ಅಡುಗೆ ಮನೇಲೆಲ್ಲ ಅಂತ ಮುಖಕ್ಕೆ ಮಂಗಳಾರತಿ ಮಾಡ್ತಾರೆ. ಇದು ಒಳ್ಳೆ ಕತೆ ಆಯ್ತಲ್ಲ. ಹೆಂಡತಿ ಮೇಲಿರೋ ಪ್ರೀತಿ ರೂಮಲ್ಲೇ ಬರಬೇಕು, ಅಡುಗೆ ಮನೇಲಿ ಬರಬಾರ್ದು ಅನ್ನೋ ಕಾನೂನು ಏನಾದರೂ ಇದೆಯಾ? ಪ್ರೀತಿ ಎಲ್ಲಿ ಬೇಕಾದ್ರೂ ಬರ್ಬೋದು, ಆದ್ರೆ ಅದನ್ನ ತೋರಿಸೋ ರೀತಿ ಇದಾಗಿರ್ಬಾರ್ದು. ಆಯ್ತು ಬಿಡಮ್ಮ ಮಹತ್ತಾಯಿ, ನಿನಗೆ ಮಾತು ಕೊಡೋಕ್ಕಾಗತ್ತಾ? ಬಿಡ್ಬೇಕಾಗಿರೋದು ನಾನಲ್ಲ, ನೀವು ಬಿಡಿ. ಏನೋ ಹೆಂಡ್ತಿನ ಮುದ್ದು ಮಾಡಬೇಕು ಅನಿಸ್ತು, ಜನ ಅದನ್ನು ತಪ್ಪಂತಾರೆ ಅಂದರೆ ಏನು ಮಾಡೋಕ್ಕಾಗತ್ತೆ? ಆಯ್ತಾಯ್ತು, ಈಗ ನೀವು ಅಡುಗೆ ಮನೆಗೆ ಬಂದಿರೋ ಕಾರಣ ಏನು ಅದನ್ನು ಹೇಳಿ. ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಹೇಳು ಪುಣ್ಯ, ನಿಂಗೆ ತರಕಾರಿ ಹಚ್ಕೊಡ್ಲಾ, ಒಗ್ಗರಣೆ ಹಾಕ್ಕೊಡ್ಲಾ, ಕಾಫಿ ಮಾಡ್ಲಾ, ಇಲ್ಲ ಜ್ಯೂಸ್ ಕೊಡ್ಲಾ? ನಿಮಗೆ ನನ್ನಿಂದ ಏನೋ ಕೆಲಸ ಆಗಬೇಕು ಅನ್ಸುತ್ತೆ, ಅದನ್ನು ನೇರವಾಗಿ ಕೇಳಿ. ಅದು ಬಿಟ್ಟು ಈ ರೀತಿ ಒಗ್ಗರಣೆ ಹಾಕೋದು ಜ್ಯೂಸ್ ಕೊಡೋದು ಅದೆಲ್ಲ ಏನೂ ಬೇಡ. ಅದು ಅಮ್ಮನಿಗಂತ ಕಟ್ಸಿರೋ ಕಂಪ್ನಿಗೆ ಅಮ್ಮ ಆಗಾಗ ಆಫೀಸ್ ಬರಬೇಕಾಗತ್ತೆ. ಅವ್ರ ಕ್ಯಾಬಿನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಅದ್ರ ಇಂಟೀರಿಯರ್ಸ್ ಹೇಗಿರಬೇಕು ಅಂತ ನಿನ್ನ ಹತ್ರ ಕೇಳೋಣ ಅಂತ ಬಂದೆ. ಇದು ನೇರವಾಗಿ ಕೇಳ್ಬೋದಿತ್ತಲ್ಲ. ಅಮ್ಮ ಕೂತ್ಕೊಳ್ಳೋ ಕ್ಯಾಬಿನ್ ಅಂದರೆ ನೀವು ಹೇಳ್ದಾಗೆ ಡಿಫ್ರೆಂಟ್ ಆಗಿರೋದಕ್ಕಿಂತ ಸ್ಪೆಷಲ್ ಆಗಿರಬೇಕು. ಆ ಕಂಪನಿಲಿ ಬಿಸ್ನೆಸ್ ಬಗ್ಗೆ ಮಾತಾಡಿದ್ರು ಅಲ್ಲೊಂಥರ ಡಿವೈನ್ ಫೀಲ್ ಇರಬೇಕು. ಅಮ್ಮ ಎಲ್ರೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದು ಕ್ಯಾಬಿನ್ ಆಗಿದ್ರು ಮನೇಲೆ ಕೂತಿದ್ದೀನಿ ಅನ್ಸೋ ಹಾಗಿರ್ಬೇಕು. ಅವ್ರಿಗೆ ದೇವ್ರ ಬಗ್ಗೆ ತುಂಬ ನಂಬಿಕೆ ಇದೆ. ಅದಕ್ಕೆ ಯಾವುದಾದ್ರೂ ಒಂದು ಗೋಡೆಯಲ್ಲಿ ದೇವ್ರು ಇರೋ ಹಾಗೆ ಇಂಟೀರಿಯರ್ಗೂ ಸೂಟ್ ಆಗೋ ಥರ ಡಿಸೈನ್ ಮಾಡ್ಸೋಕ್ಕಾದ್ರೆ ಟ್ರೈ ಮಾಡಿ. ಅವ್ರಿಗಷ್ಟೇ ಕಾಣೋ ಥರ ಒಂದು ಪುಟ್ಟ ದೇವ್ರ ಗುಡಿರಲಿ. ಆ ರೂಮಲ್ಲಿ ವಾತಾವರಣ ಜೀವಂತವಾಗಿದೆ ಅಂತ ಅನ್ನಿಸ್ಬೇಕು. ಅದಕ್ಕೆ ಒಂದು ದೊಡ್ಡ ಫಿಶ್ ಟ್ಯಾಂಕ್ ಇಡಿ, ಅದರಲ್ಲಿ ಬಣ್ಣ ಬಣ್ಣದ ಮೀನುಗಳಿರಲಿ, ಬಣ್ಣ ಇಲ್ದಿರೋ ನೀರಿರಲಿ. ಅದೇನು ಬಣ್ಣ ಇಲ್ಲದೆ ನೀರು? ನೀರಂದ್ಮೇಲೆ ಬಣ್ಣ ಇರಲ್ಲ ತಾನೆ? ಅದಕ್ಕೆ ತಾನೇ ಬಣ್ಣ ಬಣ್ಣದ ಮೀನುಗಳಿರೋದು. ಅಮ್ಮನ ವ್ಯಕ್ತಿತ್ವದ ಹಾಗೆ ಅವ್ರ ಭಾವನೆಗಳಿಗೆ, ಅವ್ರ ಪ್ರೀತಿಗೆ ಬಣ್ಣ ಇದೆ, ಆದರೆ ಅವ್ರ ಗುಣಕ್ಕೆ, ಆಡಂಬರಕ್ಕೆ ಬಣ್ಣ ಇಲ್ಲ. ಅದು ತುಂಬ ಸಿಂಪಲ್ ಆಗಿರುತ್ತೆ. ಪುಣ್ಯ, ಅದಕ್ಕೆ ಇಂಥ ವಿಷಯಗಳು ನಿನ್ನ ಹತ್ರ ಡಿಸ್ಕಸ್ ಮಾಡಬೇಕು. ಸರಿ, ಹಾಗಾದರೆ ನೀನು ಹೇಳಿದಾಗೆ ನಾನು ಡಿಸೈನ್ ಮಾಡೋಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗಲೇ ನಾನು ಇಂಜಿನಿಯರ್ ಜೊತೆ ಮಾತಾಡ್ತೀನಿ. ಏನೋ ಹೆಲ್ಪ್ ಮಾಡಬೇಕು ಅಂತ ಬಂದಿದ್ರಿ. ಹೌದಲ್ವಾ? ಆದರೆ ಅಡುಗೆ ಮನೇಲಿ ಬೇಡ ಅಂತ ನೀನೇ ತಾನು ಹೇಳಿದೆ. ಈಗ ಹೋಗ್ತಿರೋ ಇಲ್ವೋ? ಹೋಗ್ತೀನಮ್ಮ, ಹೋಗ್ತೀನಿ. ಆದರೆ ನೀನು ಹೇಳಿ ಡಿಸೈನ್ ಆಗಲಿ, ನಿನ್ನ ಮಾತುಗಳಾಗಲಿ ಅದ್ಭುತವಾಗಿತ್ತು. ಥ್ಯಾಂಕ್ ಯು. ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರೀತಿನ ಒಪ್ಕೊಳ್ಳಿ. ನಿಮ್ಮ ಪ್ರೀತಿ ಇಲ್ಲ ಅಂದರೆ ನನ್ನ ಪ್ರಾಣ ವ್ಯರ್ಥ. ಇಂತಿ ನಿಮ್ಮ ಶರ್ಮಿಳಾ. ಇದನ್ನು ನಿಮ್ಮ ಅಕ್ಕ ಬರೆದಿರೋದು. ಈ ಪತ್ರಗಳನ್ನ ನೀನು ಸರಿಯಾಗಿ ಓದಿಲ್ಲ ಅನಿಸುತ್ತೆ. ಇದರಲ್ಲಿ ಬರ್ದ ಹಾಗೆ ನಿಮ್ಮ ಅಕ್ಕ ಮಾಧವ್ ಅವ್ರ ಪ್ರೀತಿಗೋಸ್ಕರ ಬೇಡ್ಕೊಂಡಿದ್ದಾರೆ. ಮಾಧವ್ ಅವ್ರ ಪ್ರೀತಿ ಬೇಕು ಅಂತ ಹಠ ಹಿಡಿದಿದ್ದಾರೆ. ಕೋಪದಿಂದನೂ ಹೇಳಿದ್ದಾರೆ, ಆವೇಶದಿಂದನೂ ಹೇಳಿದ್ದಾರೆ. ಅಂದರೆ ಮಾಧವ್ ಅವ್ರನ್ನ ಅವ್ರು ಪ್ರೀತಿ ಮಾಡ್ತಿದ್ರೆ ಹೊರತು ಮಾಧವ್ ಅವರು ಅವ್ರನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ. ಹಾಗಿರುವಾಗ ಮಾಧವ್ ಅವ್ರು ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಹೇಗೆ ಸಾಧ್ಯ? ನಿಮ್ಮ ಅಕ್ಕನಿಗೆ ಮಾಧವ್ ಅವ್ರ ಮೇಲೆ ಪ್ರೀತಿ ಹುಟ್ಟಿದ್ದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಆ ಪ್ರೀತಿನ ಉಳಿಸ್ಕೊಳ್ಳೋ ಆವೇಶದಲ್ಲಿ ಪ್ರಾಣ ಕಳ್ಕೊಂಡಿದ್ದು ತಪ್ಪು ಅಂತ ಹೇಳ್ತಿದ್ದೀನಿ. ನಾನು ಅವ್ರ ಪ್ರೀತಿಗೆ ಅವಮಾನ ಮಾಡ್ತಾ ಇಲ್ಲ, ಆದರೆ ಆ ಪ್ರೀತಿಯಿಂದ ನಿನ್ನ ಮನಸ್ಸಲ್ಲಿ ಹುಟ್ಟಿರೋ ದ್ವೇಷನ ಬದಲಾಯಿಸ್ಕೊ ಅಂತ ಹೇಳ್ತಾ ಇದ್ದೀನಿ. ಪ್ರೀತಿಯಿಂದ ಬಾಂಧವ್ಯ ಬೆಳಿಬೇಕೆ ಹೊರತು ಬದುಕನ್ನೇ ನಾಶ ಮಾಡೋ ರೋಷ ಬೆಳಿಬಾರ್ದು. ಈ ಮನೆಯವರೆಲ್ಲ ನಿನ್ನನ್ನು ದೇವತೆ ಅಂದ್ಕೊಂಡಿದ್ದಾರೆ. ನಿನ್ನ ಮೇಲೆ ಅಷ್ಟು ಗೌರವ ಇಟ್ಟಿದ್ದಾರೆ. ಆ ಗೌರವನ ಉಳಿಸ್ಕೊ. ಇಂಥ ಮಾತುಗಳಿಂದ ನನ್ನನ್ನು ಬದಲಾಯಿಸ್ಬೋದು ಅಂತ ಅಂದ್ಕೋಬೇಡ. ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ
ಈ ಕುಟುಂಬ ಸರ್ವನಾಶ ಆಗ್ಬೇಕು. ನಾನು ಬಿಡಲ್ಲ. ಸೇಡ್ ತೀರಿಸ್ಕೊಳ್ದೆ ನಾನು ಬಿಡಲ್ಲ. ನಾನು ಬಿಡಲ್ಲ. ಈ ಮನೆಗೆ ಕಿಂಚಿತ್ತು ತೊಂದರೆ ಆಗೋದಕ್ಕೂ ನಾನು ಬಿಡಲ್ಲ. ನಿನ್ನೊಳಗಿರೋ ಸೇಡಿನ ಕಿಚ್ಚು ನಿನ್ನನ್ನು ಸುಡುತ್ತೆ ಹೊರತು ಈ ಮನೆಗೆ ಅದ್ರ ಬಿಸಿನೂ ತಾಗಲ್ಲ. ನಾನು ಬದುಕಿರೋವರೆಗೂ ಈ ಮನೆಗಾಗ್ಲಿ ಈ ಮನೆಯವ್ರಿಗಾಗ್ಲಿ ನೀನೇನು ಮಾಡೋಕ್ಕಾಗಲ್ಲ. ಎಷ್ಟು ಕೊಬ್ಬಿರ್ಬೇಡ ಇವಳಿಗೆ. ಬೇರೆಯವ್ರನ್ನ ಆಟ ಆಡಿಸ್ದಾಗೆ ನನ್ನನ್ನೇ ಬುಗುರಿ ಆಡಿಸ್ಬಿಟ್ಲಲ್ಲ. ನನ್ನ ಸೊಸೆಯಾಗಿ ಮನೆ ಅಳಿಯನ ಕೈಲಿ ಕೆಲಸ ಮಾಡಿಸ್ದಾಗೆ ಮನೆ ಎಲ್ಲ ಕೆಲಸನೂ ನನ್ನ ಕೈಲಿ ಮಾಡಿಸ್ಬಿಟ್ಲು. ಆಸ್ತಿ ಸಿಗತ್ತೆ ಅನ್ನೋ ಆಸೆಗೆ ನಾನು ಇವ್ರು ಹೇಳ್ದಾಗೆಲ್ಲ ಆಟ ಆಡಿ ನಾಟಕ ಆಡ್ಬಿಟ್ಟೆ. ಇರ್ಲಿ, ಇದೆಲ್ಲದಕ್ಕೂ ತಕ್ಕ ಶಾಸ್ತಿ ಮಾಡ್ತೀನಿ. ನಾನು ಮಾಡ್ತೀನಿ. ಹೊಟ್ಟೆ ಹಸಿತಾ ಇದ್ರು ಕೂತ ಜಾಗದಿಂದ ಅಡಿಗೆ ಮನೆಗೆ ಎದ್ದು ಹೋಗಿ ತಟ್ಟೆಗೆ ಅನ್ನ ಹಾಕೊಳ್ಳದೆ ಉಪವಾಸ ಮಲಗಿರೋ ಅಂತ ಸೋಂಬೇರಿ ನಾನು. ನನ್ನ ಕೈಲಿ ಮನೆ ಕೆಲಸ ಎಲ್ಲ ಮಾಡಿಸ್ಬಿಟ್ಟು ಆ ಸೊಸೆ ಮುದ್ದು. ಅಲ್ಲ, ನಾನು ಏನು ಅಂಥದ್ದು ಮಾಡಬಾರದು ಮಾಡಿದೆ. ಚೂಚುಬಿ 5 ಲಕ್ಷ ರೂಪಾಯಿ ಕಳೆದೆ. ಅದಕ್ಕೆ ಈ ರೀತಿ ಸೇಡು ತೀರಿಸ್ಕೊಳ್ಳೋದ? ನಿನಗೆ ಒಳ್ಳೇದಾಗಬೇಕು, ನೀನು ಕೈ ತುಂಬ ಸಂಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೆ ನನ್ನ ಮಗನಿಂದ ನಿನ್ನನ್ನು ದೂರ ಮಾಡಿದೆ. ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಒಂದೆರಡು ಒಳ್ಳೆ ಕೆಲಸ ಮಾಡಕ್ ಹೋದೆ. ನಾನೇನು ಮಾಡಲಿ? ಈ ಮನೆಯವ್ರ ದುರಾದೃಷ್ಟ ಉಲ್ಟಾ ಹೊಡೀತು. ಮನೆ ಮೇಲೆ ಸಾಲ ಬಿತ್ತು. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಇಲ್ಲ ಸೊಸೆ ಮುದ್ದು, ನನ್ನನ್ನೇ ಎದುರು ಹಾಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀಯಾ? ಇದೆಲ್ಲದಕ್ಕೂ ನಿನಗೆ ತಕ್ಕ ಶಾಸ್ತಿ ಮಾಡ್ತೀನಿ. ನರಕ ತೋರಿಸ್ತೀನಿ ನಿನಗೆ. ನರಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.